ಆಸ್ತಿ ವಿಷಯಕ್ಕಾಗಿ ಜಗಳ, ಕೊಲೆಯಲ್ಲಿ ಅಂತ್ಯ. ಆಸ್ತಿ ವಿಷಯಕ್ಕಾಗಿ ನಡೆದ ಜಗಳದಲ್ಲಿ ವೃದ್ಧನೊಬ್ಬನ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿ ಕೊಲೆ ಮಾಡಿದ ಘಟನೆ ಕಮಲ್ ನಗರ್ ತಾಲೂಕಿನ ಡೊಣಗಾಂವ್ ಎಂ ಗ್ರಾಮದಲ್ಲಿ ಇಂದು ಶುಕ್ರವಾರ ಬೆಳಗ್ಗೆ 7:30 ಸುಮಾರಿಗೆ ಜರುಗಿದೆ. ಡೊಣಗಾಂವ್ ಎಂ ಗ್ರಾಮದ ನಿವಾಸಿ ಅಶೋಕ್ ಜಾಧವ್ 70 ವರ್ಷ ಕೊಲೆಯಾದ ವ್ಯಕ್ತಿಯಾಗಿದ್ದಾನೆ. ಈತನ ಸಹೋದರ ರಮೇಶ್ ಜಾಧವ್ ಎನ್ನುವಾತನೊಂದಿಗೆ 4 ಎಕರೆ ಜಮೀನಿಗೆ ಸಂಬಂಧಿಸಿದಂತೆ ಕಳೆದ ಹಲವಾರು ವರ್ಷಗಳಿಂದ ಜಗಳವಿತ್ತು. ಈ ಸಂಬಂಧ ಇಂದು ಶುಕ್ರವಾರ ಬೆಳಗ್ಗೆ 7:30 ಸುಮಾರಿಗೆ ಅಶೋಕ್ ಜಾಧವ್ ಎನ್ನುವಾತನೊಂದಿಗೆ ಜಗಳ ಆರಂಭಿಸಿದ ರಮೇಶ್ ಜಾಧವ್ ಹಾಗೂ ಈತನ ಪುತ್ರರು ಹಾಗೂ ಕುಟುಂಬಸ್ಥರು ಅಶೋಕ್ ಜಾಧವ್ ಎನ್ನುವಾತನ ಮೇಲೆ ಕೊಡಲಿ ಸೇರಿದಂತೆ ಇತರ ಹರಿತವಾದ ಆಯುಧಗಳಿಂದ ಹಲ್ಲೆ ನಡೆಸಿ ಗಂಭೀರವಾಗಿ ಗಾಯಗೊಳಿಸಿ ಕೊಲೆ ಮಾಡಿದ್ದಾರೆ ಎಂದು ತಿಳಿದುಬಂದಿದೆ. ಜಗಳದ ಸಂದರ್ಭದಲ್ಲಿ ಬಿಡಿಸಲು ಹೋದ ಕೊಲೆಯಾದ ಅಶೋಕ್ ಜಾಧವ್ ಎನ್ನುವಾತನ ಪುತ್ರ ಗೋಪಾಲ್ ಜಾಧವ್ ಎನ್ನುವಾತನಿಗೂ ಸಹ ಗಂಭೀರವಾಗಿ ಗಾಯಗಳಾಗಿದ್ದು, ಗಾಯಾಳು ವ್ಯಕ್ತಿಗೆ ಬೀದರ್ನ ಜಿಲ್ಲಾ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗಿದೆ. ಸುದ್ದಿ ತಿಳಿದ ಬೀದರ್ನ ಎಸ್ಪಿ ಪ್ರದೀಪ್ ಗುಂಟಿ, ಬಾಲ್ಕಿ ಡಿವೈಎಸ್ಪಿ ಶಿವಾನಂದ್ ಪವಾಡ್ಶೆಟ್ಟಿ ಸೇರಿದಂತೆ ಕಮಲ್ ನಗರ ಠಾಣೆ ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳ ತಂಡ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದು ತನಿಖೆ ಮುಂದುವರಿಸಿದೆ. ಘಟನೆಗೆ ಸಂಬಂಧಿಸಿದಂತೆ ಕಮಲ್ ನಗರ್ ಪೊಲೀಸ್ ಠಾಣೆಯಲ್ಲಿ 5 ಜನ ಆರೋಪಿಗಳ ವಿರುದ್ಧ ಪ್ರಕರಣ ದಾಖಲಾಗಿದೆ. ಪ್ರಕರಣದಲ್ಲಿ ಕೊಲೆ ಮಾಡಿರುವ ಆರೋಪಿಗಳಾದ ರಮೇಶ್ ಜಾಧವ್ ಹಾಗೂ ಈತನ ಪುತ್ರರಾದ ಭರತ್ ಜಾಧವ್, ಹರಿ ಜಾಧವ್ ಹಾಗೂ ರೇಖಾ ಜಾಧವ್, ಅಶ್ವಿನಿ ಜಾಧವ್ ಎನ್ನುವವರ ಬಂಧನಕ್ಕಾಗಿ ಪೊಲೀಸರು ಜಾಲ ಬೀಸಿದ್ದಾರೆ. ಕೊಲೆ ಪ್ರಕರಣದ ಹಿನ್ನೆಲೆಯಲ್ಲಿ ಬೀದರ್ನ ಜಿಲ್ಲಾ ಆಸ್ಪತ್ರೆ ಬಳಿ ಕೊಲೆಯಾದ ವ್ಯಕ್ತಿಯ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟುವಂತಿತ್ತು. ಕಿಚನ್ದಾಗಿದ್ದಿರ್ನ ಅವ್ರು ಬಂದು ಕುರಾಡಿ ಹೊಡೆದ ಅವ್ರ ಮಗ ಇಬ್ಬರು ಮಗ ಅವ ಹೊಲೆ ಸಲ ಯಾರು ನಮ್ದು ಒಡಿಲು ಕುರಾಡಿ ನತ್ತಿನಾಗ ಹೊಡೆದ ಮನ್ಯಾಗೆ ಡೇಟ್ ಆದ ಕಿಚನ್ ಎಲ್ಲ ಕೊಟ್ಟಿದ್ದೆವು. धोका अदा पहिल्या दिवशी बी कंप्लेंट दिलेली आहे. रात्र 7 बजे नम काका और यार मगा आगे पिताजी के खास मार्ग ನಂಗೆ ಕೈಗೆ ಹಾಕ್ತದೆ ಕೊಡಲಿ ಅವ್ರ ಸೈಲ್ ಹೊಡೆದವು. ಇನ್ನು ಇದು ಕಾರಣ ಏನಂದ್ರೆ ಹೊಲ ಅಪ್ಪಂದು ಹೊಲ ಯಾರು ಸತ್ತನಿಲ್ಲ ಅವ್ರದ್ದು ಅವನ ಹೆಸ್ರ ಮೇಲೆ ಮಾಡಿಕೊಟ್ಟನು. ಅವ್ರ ಸಲಕ್ಕೆ ಹೊಡೆದವು ನಮ್ಮ ಕಾಕ ಪಾಟೀಲ್ ರಮೇಶ್ ನಾಗರಾವ್ ಪಾಟೀಲ್. ಅದು ಜಗಳ ಅಂದ್ರೆ 30-35 ವರ್ಷ ಐತಿ ಅದ. ಹಾಂ ಹೊಡೆದಾರ ಕೊಡಿ ಅವ್ರ ಸೈಲ್ ಹೊಡೆದಾರ. ರಮೇಶ್ ಪಾಟೀಲ್ ಅವನದು ಯಾರು ಮಗ ಆಗ ಹೊಡೆದ. ಹಾಂ ಮಗ ಇದ್ದ ಅಶೋಕ್ ಪಾಟೀಲ್ ಮಗ ಕೊಟ್ಟಿದೆ. ನನ್ನ ಮುಂದೆ ಆಗಿಂದ ಎಲ್ಲ ಬಿಡ್ಸಕ್ಕೆ ಹೋಗಿದ್ದೆವು ನಂಗೆ ಹೊಡೆದ. ಬಿಡ್ಸಕ್ಕೆ ಹೋದ್ರು ಗೋಡೆಲಿ ಹೊಡೆದವು ಮನೆಗೆ.